ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನೋ ವಿಷಯದಡಿ ನೀವು ತೆರಿಗೆ ವಿಚಾರದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಪ್ರತ್ಯೇಕ ರಾಷ್ಟ್ರ ಸಂಬಂಧಪಟ್ಟಂತೆ ದಕ್ಷಿಣ ಭಾರತ ಅದು ನೀವು ಸಾಕಷ್ಟು ಬಾರಿ ನೀವು ಆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಟ್ಟಿದ್ದೀರಾ, ಸಾಕಷ್ಟು ಚರ್ಚೆ ಆಗಿದೆ. ಈಗ ಪ್ರಶ್ನೆ, ಆ ಹೇಳಿಕೆ ಕೊಟ್ಟಿದ್ದು ತಪ್ಪಾಯಿತು ಅಂತ ಅನಿಸ್ತಾ ಇಲ್ವಾ ತಮಗೆ? ಖಂಡಿತ ನನಗೆ ಯಾವತ್ತೂ ಕೂಡ ನನಗೆ ಅನಿಸಿಲ್ಲ. ನಾನು ಯಾವುದೇ ತಪ್ಪು ಹೇಳಿಕೆಯನ್ನು ಕೊಟ್ಟಿಲ್ಲ. ನಾನೊಬ್ಬ ಭಾರತೀಯನಾಗಿ, ನಾನೊಬ್ಬ ಕನ್ನಡಿಗನಾಗಿ ಕರ್ನಾಟಕದ ಕನ್ನಡರ ತೆರಿಗೆ ಹಣವನ್ನು ಕೇಳ್ತಕ್ಕಂಥದ್ದು ನನ್ನ ಹಕ್ಕು. ಜನಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ಇವತ್ತು ಇಡೀ ದಕ್ಷಿಣ ಭಾರತದಲ್ಲಿ ನಡೀತಾ ಇದೆ. ಅದು ಇದೇ ರೀತಿಯ ಧೋರಣೆ ಮುಂದುವರೆದ್ರೆ ಇನ್ನೂ ಹೆಚ್ಚಾಗ್ತದೆ. ಅಂದರೆ ಈ ಅರ್ಥದಲ್ಲಿ ಆ ಒಂದು ಹೇಳಿಕೆ ಕೊಟ್ಟಿದ್ದು ಹಾಗಾದ್ರೆ ಅನ್ಯಾಯಗಳು ನಡೀತಾ ಇದೆ. ಅನ್ಯಾಯ ನೀವೇ ಅನೇಕ ಮಾಧ್ಯಮಗಳಲ್ಲಿ ತಾವೇ ತಿಳಿಸಿದ್ದೀರಿ. ಎಷ್ಟೆಷ್ಟು ಹಣ ಯಾರ್ಯಾರಿಗೆ ಕೊಡ್ತಾ ಇದ್ದಾರೆ, ಎಷ್ಟೆಷ್ಟು ತೆರಿಗೆ ಪಾಲು ಯಾರ್ಯಾರು ಯಾವ ರಾಜ್ಯಕ್ಕೆ, ಕರ್ನಾಟಕದ ತೆರಿಗೆ ಪಾಲು ಕರ್ನಾಟಕದಿಂದ ಎಷ್ಟು ಕೇಂದ್ರಕ್ಕೆ ಹೋಗ್ತಾ ಇದೆ, ಕೇಂದ್ರದಿಂದ ಕರ್ನಾಟಕಕ್ಕೆ ಎಷ್ಟು ಬರ್ತಾ ಇದೆ, ಇದೆಲ್ಲವೂ ಕೂಡ ನೀವೇ ಲೆಕ್ಕ ಕೊಡ್ತಾ ಇದ್ದೀರಿ. ನನಗಿನ್ನ ಹೆಚ್ಚಾಗಿ ನೀವೇ ಜನರಿಗೆ ತಿಳಿಸ್ತಾ ಇದ್ದೀರಿ. ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ ಅಂತೇಳಿ ಅವ್ರು ಆ ಕಡೆ ಕೇಂದ್ರ ಸರ್ಕಾರ ಹೇಳುತ್ತೆ ದೇಶ ಅಂತ ಬಂದಾಗ ಎಲ್ಲ ರಾಜ್ಯಗಳನ್ನು ಒಗ್ಗಟ್ಟಾಗಿ ಒಂದೇ ಥರ ನೋಡಬೇಕು. ಹಾಗಂತ ಕರ್ನಾಟಕದಲ್ಲಿ ಬೆಂಗಳೂರು ಅತಿ ಹೆಚ್ಚು ಟ್ಯಾಕ್ಸ್ ಪೇ ಮಾಡುತ್ತೆ, ಹಾಗಂತ ಕಲಬುರಗಿಗೆ ಜಾಸ್ತಿ ಕೊಡುತ್ತೆ, ಬೆಂಗಳೂರು ಕಡಿಮೆ ಬರುತ್ತೆ. ಇದನ್ನು ಕೂಡ ಹೇಗೆ ಹೇಳ್ತೀರಿ ಅಂತ ಹೇಳ್ತಾರೆ ಅವರು. ನೀವು ಕಲಬುರಗಿ ವಿಚಾರವನ್ನು ಎತ್ಕೊಂಡು ವಿಚಾರವನ್ನು ತಿರುಗಿಸುವಂಥ ಪ್ರಯತ್ನವನ್ನು ಮಾಡಬೇಡ್ರಿ. ಕರ್ನಾಟಕದ ಕನ್ನಡಿಗರ ತೆರಿಗೆ ಹಣವನ್ನು ಕೊಡ್ತಕ್ಕಂಥದ್ದು ನಿಮ್ಮ ಮೊದಲ ಜವಾಬ್ದಾರಿ. ಕರ್ನಾಟಕ ಅಭಿವೃದ್ಧಿ ರಾಜ್ಯವಾಗಿ ಇವತ್ತು ಮುಂದೆ ಬರಬೇಕು ಅಂತಂದರೆ ನೀವು ಕರ್ನಾಟಕಕ್ಕೆ ನಮ್ಮ ತೆರಿಗೆಯ ಪಾಲು 4,30,000 ಕೋಟಿ ರೂಪಾಯಿ ಹಣ, ಅದಕ್ಕೆ ನೀವು ಪ್ರತ್ಯುತ್ತರವಾಗಿ ಏನು ಕೊಡ್ತಾ ಇದ್ದೀರಿ? ನಾನು ಒಂದು ಪ್ರಶ್ನೆಯನ್ನು ನಿಮಗೆ ನೇರವಾಗಿ ಕೇಳಲಿಕ್ಕೆ ಬಯಸ್ತೇನೆ. ಬೆಂಗಳೂರಿಗೆ ಕಳೆದ 10 ವರ್ಷಗಳಿಂದ ಕೊಟ್ಟಿರ್ತಕ್ಕಂಥ ಹಣದ ಲೆಕ್ಕವನ್ನು ನೀವು ಮಾಧ್ಯಮಗಳ ಮುಖಾಂತರ ನೀವು ಇಡೀ ರಾಜ್ಯದ ಜನಕ್ಕೆ ಗೊತ್ತಾಗಲಿ. ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಬೆಂಗಳೂರಿನ ಬಗ್ಗೆ ನಿಮಗೆ ಇರ್ತಕ್ಕಂಥ ಪ್ರೀತಿ, ಕನ್ನಡಿಗರ ಮೇಲಿರ್ತಕ್ಕಂಥ ಪ್ರೀತಿ ನಿಮಗೆ ಗೊತ್ತಾಗಬೇಕು ಅಂತಂದರೆ ತಾವು ಬೆಂಗಳೂರಿಗೆ ಒಟ್ಟು ಹಣ ಎಷ್ಟು ಕೊಟ್ಟಿದ್ದೀರಿ, ಬೆಂಗಳೂರಿನ ನಗರದ ಅಭಿವೃದ್ಧಿಗೆ, ರಸ್ತೆ ದಟ್ಟಣೆಗಳನ್ನು ಸರಿಪಡಿಸಲಿಕ್ಕೆ, ಕೆರೆಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ, ಬರ ಪರಿಸ್ಥಿತಿಯನ್ನು ನಿರ್ವಹಣೆ ಮಾಡಲಿಕ್ಕೆ, ನೀರಿನ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಒಟ್ಟಾರೆ ಕೊಟ್ಟಿರ್ತಕ್ಕಂಥ ಹಣ ಎಷ್ಟು, ಸ್ಮಾರ್ಟ್ ಸಿಟಿಗೆ ಕೊಟ್ಟಿರ್ತಕ್ಕಂಥ ಹಣ ಎಷ್ಟು, ನಮ್ಮ ತೆರಿಗೆ ನಮ್ಮ ಹಕ್ಕು, ಅದನ್ನು ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ತೆರಿಗೆ ಪಾಲು ಅನ್ಯಾಯ ಆಗೋದ್ರಲ್ಲಿ ಕೇಳೋದ್ರಲ್ಲಿ ತಪ್ಪಿಲ್ಲ, ಪ್ರತಿಭಟನೆ ಮಾಡೋದ್ರಲ್ಲಿ ಕೂಡ ತಪ್ಪಿಲ್ಲ. ಹಾಗಂತ ಪ್ರತ್ಯೇಕ ರಾಷ್ಟ್ರ ದಕ್ಷಿಣ ಭಾರತಕ್ಕೆ ಅನ್ನೋಂಥದ್ದು ಕೇಳೋಂಥದ್ದು ಎಷ್ಟು ಮಟ್ಟಿಗೆ ಸರಿ? ನಾನು ಜನರ ಭಾವನೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಈಗಲೂ ಕೂಡ ಆ ಹೇಳಿಕೆಗೆ ತಾವು ಬದ್ಧವಾಗಿರ್ತೀರಿ. ನಾನು ಜನರ ಭಾವನೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ನಾನು ಹೇಳಿರ್ತಕ್ಕಂಥದ್ದು ನಾನೇ ಮೊದಲನೇನಲ್ಲ. ತಮಿಳುನಾಡಿನಲ್ಲಿ ಈ ಹಿಂದೆನೇ ಕೂಗು ಪ್ರಾರಂಭ ಆಗಿದೆ. ನಾನು ಹೇಳಿರ್ತಕ್ಕಂಥದ್ದು ಅನಿವಾರ್ಯ ಆಗ್ತದೆ. ನೀವು ನಮ್ಮನ್ನು ಕಡೆಗಣಿಸಿದ್ರೆ, ನೀವು ನಮ್ಮನ್ನ ಮೇಲೆ ಮಲತಾಯಿ ಧೋರಣೆಯನ್ನು ಮಾಡಿದ್ರೆ, ನೀವು ನಮಗೆ ಅನ್ಯಾಯ ಮಾಡಿದ್ರೆ ಈ ಒಂದು ಕೂಗು ಎಲ್ಲ ಕಡೆ ಹಬ್ಬೀತು ಅಂತಕ್ಕಂಥ ಎಚ್ಚರಿಕೆಯನ್ನು ನಾನು ಕೊಟ್ಟಿದ್ದೇನೆ. ನೀವು ನನ್ನ ಹೇಳಿಕೆಯನ್ನು ತಿರ್ಚೋದ್ರಲ್ಲಿ ಅರ್ಥ ಇಲ್ಲ. ನಾವು ತಿರ್ಚಿದ್ದಲ್ಲ, ಆದರೆ ನಿಮ್ಮ ಹೇಳಿಕೆಯನ್ನು ನಿಮ್ಮ ಪಕ್ಷದಲ್ಲಿ ಕೂಡ ಸಮರ್ಥನೆ ಮಾಡ್ಕೊಳ್ಳಿಲ್ಲ. ಖುದ್ದು ಮಲ್ಲಿಕಾರ್ಜುನ್ ಖರ್ಗೆ, ನಿಮ್ಮ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಿರಂಗವಾಗಿ ಹೇಳ್ತಾರೆ ಸದನದಲ್ಲಿ, DK ಸುರೇಶ್ ಕೊಟ್ಟಿರೋಂಥ ಹೇಳಿಕೆ ನಾನು ಒಪ್ಪೋದಿಲ್ಲ ಅಂತ. ನಿಮ್ಮ ಪಕ್ಷದ ಮುಖಂಡರು ಕೂಡ ಹೇಳ್ತಾರೆ ಆ ಹೇಳಿಕೆನ ಒಪ್ಪೋದಿಲ್ಲ ಅಂತ. ನಿಮ್ಮ ಪಕ್ಷದ ಮುಖಂಡರೇ ನಿಮ್ಮ ಹೇಳಿಕೆನ ಒಪ್ಪಿಲ್ಲ ಅಂತಂದ್ರೆ ಸಾರ್ವಜನಿಕವಾಗಿ ಏನು ಸಂದೇಶ ಹೋಗುತ್ತೆ? ನನ್ನ ಹೇಳಿಕೆಯನ್ನು ಎಲ್ಲರೂ ಒಪ್ಪಿದ್ದಾರೆ. ನಮ್ಮ ಪಕ್ಷದ ಅಧ್ಯಕ್ಷರಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೂಡ ಸ್ಪಷ್ಟವಾಗಿ ರಾಜ್ಯಸಭೆಯಲ್ಲಿ ಉತ್ತರನ ಕೊಟ್ಟಿದ್ದಾರೆ. ಅವರು ಏನು ಸಂದೇಶವನ್ನು ಈ ದೇಶಕ್ಕೆ ಕೊಡಬೇಕೋ ಆ ಸಂದೇಶವನ್ನು ಕೊಟ್ಟಿದ್ದಾರೆ. ನೀವು ಅರ್ಥೈಸ್ಕೊಳ್ತಕ್ಕಂಥದ್ರಲ್ಲಿ ಬೇರೆ ರೀತಿ ಅರ್ಥೈಸ್ಕೊಂಡಿದ್ದೀರಿ. ನಂದು ಒಂದು ಪ್ರಶ್ನೆ, ಪ್ರತ್ಯೇಕ ರಾಷ್ಟ್ರ ಆಗಬೇಕು ಅಂತ ಅನ್ಸುತ್ತೆ ತಮ್ಗಾಗಾದ್ರೆ? ನಾನು ಆ ವಿಚಾರವನ್ನು ಚರ್ಚೆ ಮಾಡೇ ಇಲ್ವಲ್ಲ. ಏನು ಹೇಳಿದ್ರೆ ಅವತ್ತು ನೀವು? ನೀವೇ ನೋಡಿ, ನಿಮ್ಮ ಮಾಧ್ಯಮಗಳಲ್ಲಿದೆ ತಿರ್ಚುವಂಥ ಕೆಲಸ ಭಾರತೀಯ ಜನತಾ ಪಕ್ಷದಿಂದ ಆಗ್ತಾ ಇದೆ. ಮಾಧ್ಯಮಗಳ ಇದರ ನೇತೃತ್ವವನ್ನು ವಹಿಸಿದೆ. ಮಾಧ್ಯಮಗಳಲ್ಲಿ ನಾನು ಮನವಿ ಮಾಡ್ತೇನೆ, ನಾನು ಕೊಟ್ಟಿರೋ ಹೇಳಿಕೆಯನ್ನು ಮತ್ತೆ ಪುನರುಚ್ಚರಿಸಿ ರಾಜ್ಯದ ಜನರಿಗೆ ತೋರಿಸ್ತಕ್ಕಂಥ ಪ್ರಯತ್ನವನ್ನು ನೀವು ಮಾಡಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ. ನಮ್ಮ ಬಾಯಲ್ಲಿ ಪ್ರತ್ಯೇಕ ರಾಷ್ಟ್ರ ಅನ್ನೋದು ಪದ ಬಂದೇ ಇಲ್ಲ. ಹಂಗಾರೆ ಮಾಧ್ಯಮ ಪ್ರತ್ಯೇಕ ರಾಷ್ಟ್ರದ ಅನಿವಾರ್ಯವಾಗಬಹುದು. ಆಗುತ್ತಾ ಮುಂದೆ? ಅನಿವಾರ್ಯ ಆಗಬಹುದು ಅಂದ್ರೆ ಆಗುತ್ತಾ ಗೊತ್ತಿಲ್ಲ ನನಗೆ. ನೀವು ಸರಿಪಡಿಸ್ಬೇಕು. ಮಾಧ್ಯಮದವ್ರ ಜವಾಬ್ದಾರಿ. ನಿಮ್ಮನ್ನೇ ನಾವು ನಂಬಿದ್ದೇವೆ ಮಾಧ್ಯಮಗಳನ್ನ. ಈಗ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು. ನಿಮ್ಮ ಹತ್ರ ಇರೋದು ನೀವೊಬ್ಬರೇ ಸಂಸದರು, ನಿಮ್ಮ ಪಾರ್ಟಿಯಲ್ಲಿ ಬಿಜೆಪಿ 25 ಜನ ಇದ್ದಾರೆ. ನಿಮ್ಗೆ ನಾನೊಬ್ಬ ಸಂಸದ ಅಲ್ಲ, 28 ಜನ ಕನ್ನಡಿಗರು ಸಂಸದರಿದ್ದೇವೆ. 28 ಜನ ಕನ್ನಡ ಸಂಸದರಿದ್ದಾರೆ. ನಾನು ಒಬ್ಬ ಅಂತ ಹೇಳ್ತಾ ಇಲ್ಲ. ನಾನು ನಿಮ್ಮ ಪಾರ್ಟಿಯಿಂದ, ನಮ್ಮ ಪಾರ್ಟಿಯಿಂದ ನೀವು ಒಬ್ಬರೇ ಇರೋದು. ನಿಮ್ಮ ಕರ್ನಾಟಕದ ಮೇಲಿರುವಂಥ ಒಲವು
ಅವ್ರು ಹೇಳ್ತಾರೆ ನಮಗೂ ಇದೆ, ನಾವು ಕರ್ನಾಟಕಕ್ಕೆ ಒಂದೇ ಭಾರತ್ ಮಿಷನ್ ಕೊಟ್ಟಿದ್ದೀವಿ, ಮೈಸೂರು ಬೆಂಗಳೂರು ದಶಪಥ ಹೆದ್ದಾರಿ ಕೊಟ್ಟಿದ್ದೀವಿ, ಪೆರಿಪೆರಲ್ ರೋಡ್ಗೆ ಅದ್ರ ಬಗ್ಗೆ ಚಿಂತನೆ ನಡೀತಾ ಇದೆ, ಏತ ನೀರಾವರಿ ವಿಚಾರವಾಗಿ ನಾವು ಸಾಕಷ್ಟು ಗಮನ ಹರಿಸಿದ್ದೀವಿ. ಈ ಥರದ್ದು ಒಂದು ಲಿಸ್ಟೇ ಕೊಡ್ತಾರೆ, ಶ್ವೇತಪತ್ರ ಹೊರಡಿಸ್ತಾರೆ. ಹಾಗಾದ್ರೆ ಬಿಜೆಪಿ ಹೇಳ್ತಾರೆ ಸುಳ್ಳ ಇದೆಲ್ಲ? ನಾನು ಸ್ವಾಗತ ಮಾಡ್ತೇನೆ. ಎಲ್ಲ 27 ಜನ ಸಂಸತ್ ಸದಸ್ಯರು, 26 ಜನ ಭಾರತೀಯ ಜನತಾ ಪಕ್ಷದಿಂದ ಗೆದ್ದಿದ್ದಾರೆ, ಒಬ್ಬರು ಜನತಾದಳದಿಂದ ಗೆದ್ದಿದ್ದಾರೆ, ಒಬ್ಬರು ಪಕ್ಷೇತರವಾಗಿ ಗೆದ್ದಿದ್ದಾರೆ, ಎಲ್ಲರೂ ಈಗ BJPನಲ್ಲೇ ಸೇರಿದ್ದಾರೆ. ಸೊ ಅವರಷ್ಟು ಜನ ಸೇರಿ ಉತ್ತರವನ್ನು ಕೊಡಲಿ. ನೀರಾವರಿ ಯೋಜನೆಗಳಿಗೆ ಕಳೆದ 10 ವರ್ಷಗಳಿಂದ ಕೊಟ್ಟಿರ್ತಕ್ಕಂಥ ಹಣ ಎಷ್ಟು ಕರ್ನಾಟಕಕ್ಕೆ? ಕಳೆದ 10 ವರ್ಷಗಳಿಂದ ಮೂಲಭೂತ ಸೌಕರ್ಯಗಳನ್ನು, ರಾಷ್ಟ್ರೀಯ ಹೆದ್ದಾರಿಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಕೊಟ್ಟಿರ್ತಕ್ಕಂಥ ಹಣ ಎಷ್ಟು? ರಾಜ್ಯದ ವಿವಿಧ ಯೋಜನೆಗಳಿಗೆ ಕೊಟ್ಟಿರ್ತಕ್ಕಂಥ ಹಣ ಎಷ್ಟು? ಬಹಿರಂಗ ಚರ್ಚೆಗೆ ಸಿದ್ಧ ಇದ್ದೀರಾ? 27 ಜನ ಸಂಸದರು ಒಂದ್ ಕಡೆ, ಡಿ.ಕೆ. ಸುರೇಶ್ ಒಂದ್ ಕಡೆ, ಚರ್ಚೆಗೆ ಸಿದ್ದಿದ್ದಾರೆ. ಸ್ವಾಗತ ಮಾಡ್ತೇನೆ. ಒಳ್ಳೆ ಚೆನ್ನಾಗಾಯ್ತಲ್ಲ. ನೀವು ಅವರು ಲೆಕ್ಕ ಕೊಡ್ತಾರೆ ಒಂದಷ್ಟು, ನೀವು ಲೆಕ್ಕ ಕೊಡ್ತಾ ಇದ್ದೀರಾ? ನೋಡಿ, ಲೆಕ್ಕ ಇಲ್ಲಿ ಇರೋದಿಷ್ಟೇ ಸ್ಪಷ್ಟವಾಗಿದೆ. ನಾವು ಕೊಟ್ಟಂತ ತೆರಿಗೆ ಹಣ 24 ಲಕ್ಷ ಕೋಟಿ ರೂಪಾಯಿ. 24 ಲಕ್ಷ ಕೋಟಿ ರೂಪಾಯಿಯಲ್ಲಿ ನಮಗೆ ಬಂದಂತ ಹಣ ಎಷ್ಟು? ಚರ್ಚೆಗೆ ಸಿದ್ಧ ಇದ್ದೀರಾ ನೀವು? ಬಹಿರಂಗ ಚರ್ಚೆಗೆ ಚರ್ಚೆಗೆ ಆಹ್ವಾನ ಬಂತು ಅಂತ ಅಂದ್ರೆ ಖಂಡಿತ ನಾನೇನು ಹಿಂದೆ ಸರಿಯತಕ್ಕಂಥ ಪ್ರಶ್ನೆ ಇಲ್ಲ.